ಎಲ್ಲರಿಗೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ ಮತ್ತೆ ಮೆಸೇಜ್ಗಳು ಏನು ಪಾಸ್ ಆಗಬೇಕು ಅದೆಲ್ಲವೂ ಕೂಡ ಪಾಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಬಿಗ್ ಬಾಸ್ ಮೂಲಗಳಿಂದನೂ ಕೂಡ ಬರ್ತಾ ಇರುವಂಥದ್ದು ಪ್ರಭು. ಅಜಯ್, ಈಗ 17 ಮಂದಿ ರೀಚ್ ಆಗಿದ್ದಾರೆ, ಹೋಟ್ಲಿಗೆ ಈಗ ರೀಚ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ, ಈಗ ಬಿಗ್ ಬಾಸ್ ಟೀಮ್ ಅವ್ರೇನೋ ಫೋನ್ ಮಾಡಿ ಹೇಳಿದ್ದಾರೆ, ಏನು ಗಾಬರಿ ಆಗಬೇಡಿ, ಏನಾಗಲ್ಲ, ನಾವಿದ್ದೀವಿ, ನೋಡ್ಕೊಳ್ತೀವಿ ಅಂತ. ಬಟ್ ಅಟ್ಲೀಸ್ಟ್ ಅವರಿಗೆ ಅವ್ರ ಜೊತೆ ಫೋನಲ್ಲಿ ಒಂದ್ಸಲ ಮಾತಾಡಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಅದಕ್ಕೂ ಏನೋ ಅವಕಾಶ ಇಲ್ವಾ ಹೇಗೆ ಅಂತ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋದಕ್ಕೆ ಒಂದ್ಸಲ ಮಾತಾಡಿ ಅಂತೇಳಿ ನೀವು ಹೇಳಿ ಅಂತ, ಆ ಥರದ್ದೇನೋ ಅವಕಾಶ ಕೊಟ್ಟಿಲ್ವಾ ಹೇಗೆ ಅಂತ? ಖಂಡಿತವಾಗ್ಲೂ ನೀವು ಕೇಳ್ದಂಗೆ ಈಗ ಎಲ್ಲರೂ ಕೂಡ 17 ಜನರು ಕೂಡ ಸೇಫ್ ಆಗಿ ಈಗಾಗಲೇ ಶಿಫ್ಟ್ ಆಗಿದ್ರು. ಅದರಲ್ಲೂ ಕೂಡ ಮಾಧ್ಯಮದ ಕಣ್ ತಪ್ಪಿಸ್ಬೇಕಿತ್ತು. ಸೊ ಈಗ ಆ ಒಂದು ಕಣ್ಣನ್ನು ಕೂಡ ತಪ್ಪಿಸಿ ಸೇಫ್ ಆಗಿ ಎಲ್ಲರೂ ಕೂಡ ಈಗಾಗಲೇ ಬಿಗ್ ಬಾಸ್ನ ಏನು ಈಗಲ್ ಟರ್ನ್ ರೆಸಾರ್ಟ್ನ ಒಳಗಡೆ ಕೂಡ ಹೋಗಿರುವಂಥದ್ದು. ಇನ್ನು ಅವ್ರು ಯಾರ ಜೊತೆನೂ ಕೂಡ ಮಾತನಾಡಬಾರ್ದು ಅಂತಲೂ ಕೂಡ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಈಗಾಗಲೇ ಕೊಡಲಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೂಡ ಹೊರಗಡೆ ಓಡಾಡ್ತಾ ಇದೆ. ಪ್ರತಿಯೊಬ್ಬ ಸ್ಪರ್ಧಿ ಮೇಲೂ ಕೂಡ ಒಂದು ಗುಡ್ ಆರ್ ಬ್ಯಾಡ್ ಒಪಿನಿಯನ್ಸ್ ಕೂಡ ಇರುತ್ತೆ. ಅವು ಯಾವ ಕೂಡ ಗೊತ್ತಾಗಬಾರ್ದು. ಈಗಾಗಲೇ ಮನೆಯವ್ರ ಜೊತೆ ಮಾತಾಡಿದ್ರೆ 100% ಎಲ್ಲರದು ಕೂಡ ಶೇರ್ ಆಗತ್ತೆ. ಸೊ ಹೀಗಾಗಿ ಆ ಒಂದು ನಿಯಮ ಈಗಲೂ ಕೂಡ ಪಾಲನೆ ಆಗತ್ತೆ ಅಂತಾನೆ ಹೇಳ್ಬೋದು. ಯಾರು ಕೂಡ ಈವರೆಗೂ ಅವರ ಯಾರ ಕೈಲೂ ಕೂಡ ಫೋನ್ಸ್ ಆಗಿರ್ಬೋದು, ಸದ್ಯಕ್ಕೆ ನಾವು ನೋಡಿದಾಗೆ ಅಂದ್ರೆ ಈಗಲ್ ಟರ್ನ್ ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಮಾಧ್ಯಮದವರಿಗೆ. ಸದ್ಯಕ್ಕೆ ನಾವು ನೋಡಿದಂಗೆ ಯಾರ ಕೈನಲ್ಲೂ ಫೋನ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾಗಿ ಏನು ಕೂಡ ಸದ್ಯಕ್ಕೆ ಕಾಣಿಸಿಲ್ಲ. ಆದ್ರೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಆ ನಂತರ ಅಲ್ಲಿ ಏನಾದ್ರೂ ಅವರು ಮಾತಾಡಕ್ ಬಿಡ್ತಾರ ಅಥವಾ ಬಿಡಲ್ಲ ಅನ್ನೋದು ಅದು ಬಿಗ್ ಬಾಸ್ ಟೀಮ್ಗೆ ಬಿಟ್ಟಂತ ವಿಚಾರ. ಬಹುತೇಕವಾಗಿ ಯಾರಿಗೂ ಕೂಡ ಪೋಷಕರ ಜೊತೆ ಆಗಿರ್ಬೋದು ಅಥವಾ ಸ್ನೇಹಿತರ ಜೊತೆ ಆಗಿರ್ಬೋದು ಸಂಪರ್ಕಕ್ಕೆ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ಈವರೆಗೂ ಕೂಡ ಯಾರು ಕೂಡ ಹಾಗೆ ಮಾತನಾಡಿಲ್ಲ. ಇನ್ನು ಬೆಳಗ್ಗೆವರೆಗೂ ಕೂಡ ಟೈಮ್ ಇದೆ. ಮತ್ತೆ ಕೋರ್ಟ್ ಯಾವ ರೀತಿ ಅಂತ ನಿರ್ಧಾರ ಮಾಡುತ್ತೆ ಅಂತ ಅದು ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಬಿಗ್ ಬಾಸ್ ಟೀಮ್ಗೂ ಕೂಡ ಒಂದು ನಂಬಿಕೆ ಇರುವಂತದ್ದು. ಯಾಕಂದ್ರೆ ಇದು ಒಂದೇ ಅಲ್ಲ, ಕಳೆದ ಒಂದು 2 ವರ್ಷಗಳ ಹಿಂದಿನ ಸೀಸನ್ ಅಲ್ಲೂ ಕೂಡ ಆ ಒಂದು ಲ್ಯಾಂಡ್ ಏನಿದೆ ಅದು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನು ಕೂಡ ಕೆಲವೊಂದು ವಿಚಾರಗಳು ಕೂಡ ಹರಿದಾಡಿತ್ತು. ಮಾಧ್ಯಮದಲ್ಲೂ ಕೂಡ ಸುದ್ದಿ ಆಗಿತ್ತು. ಆಗ್ಲೂ ಸಹ ಕೋರ್ಟ್ನ ಮೊರೆ ಹೋಗಿದ್ರು. ಆನಂತರ ಮತ್ತೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಆಗಿರಲಿಲ್ಲ. ಬಿಗ್ ಬಾಸ್ ಅಲ್ಲೇ ಇದ್ಕೊಂಡು ಎಲ್ಲ ಲೀಗಲೈಸ್ ಮಾಡಿ ಆನಂತರ ಶೋನ ಮುಂದುವರಿಸಿದ್ರು. ಆದ್ರೆ ಈ ಬಾರಿ ಸ್ವತಃ ಏನು ಯಾವುದೇ ರೀತಿಯಾಗಿ ಇಲ್ಲಿ ಏನು ಸಂಸ್ಕರಣಾ ಘಟಕವನ್ನ ನಿರ್ಮಿಸಿಲ್ಲ, ಜೊತೆಗೆ ತ್ಯಾಜ್ಯವನ್ನು ಕೂಡ ಇಲ್ಲಿ ಎಲ್ಬೇಕಲ್ಲಿ ಹಾಕ್ತಿದ್ದಾರೆ. ಹೀಗೆ ಸಾಕಷ್ಟು ಆರೋಪಗಳು ಕೂಡ ಇತ್ತು. ಏನೋ ಅಲ್ಲಿನ ಸ್ಥಳೀಯರು ಕೂಡ ಆರೋಪ ಮಾಡಿದ್ರು, ಜೊತೆಗೆ ಕನ್ನಡ ಸಂಘಟನೆಗಳು ಕೂಡ ಆರೋಪ ಮಾಡಿತ್ತು. ಹೀಗಾಗಿ ಅಲ್ಲಿ ಕೂಡ ಹೋಗಿ ಏನು ಕಂಪ್ಲೇಂಟ್ ಅನ್ನು ಕೂಡ ರೈಸ್ ಮಾಡಿದ್ರು. ಅದೆಲ್ಲವನ್ನು ಕೂಡ ಇವರು ಫಸ್ಟೇ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಈಗಾಗಲೇ ಇನ್ವೆಸ್ಟ್ ಮಾಡಿರ್ತಾರೆ. ಇವ್ರನ್ನ ನಂಬಿ ಸಾಕಷ್ಟು ಕಮರ್ಷಿಯಲ್ ಕೂಡ ಈಗಾಗಲೇ ಬಂದಿರುತ್ತೆ. 3 ತಿಂಗಳಿಗೆ ಆಗುವಷ್ಟು ಏನೋ ಮುಂಗಡ ಹಣವನ್ನು ಕೂಡ ಕಮರ್ಷಿಯಲ್ ಕೊಡುವಂತ ಪ್ರಾಡಕ್ಟ್ಸ್ ಗಳು ಏನ್ ಕಂಪ್ನಿ ಏನಿರುತ್ತೆ ಅದು ಕೂಡ ಪೇ ಮಾಡಿರುತ್ತೆ. ಅದೇ ಇವ್ರಿಗೆ ಎಲ್ಲೋ ಒಂದ್ ಕಡೆ ಸಣ್ಣ ವಿಚಾರಕ್ಕೆ ಇಡುವುದ್ರ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ಇರುವಂತದ್ದು. ಸೊ ಹೀಗಾಗಿ ಎಲ್ಲವನ್ನು ಕೂಡ ಸರಿ ಮಾಡ್ಕೊಂಡೇ ಮುಂದೆ ಹೋಗ್ಬೇಕಾಗತ್ತೆ. ನಾಳೆ ಕೋರ್ಟ್ ಯಾವ ರೀತಿಯಾದಂತ ನಿರ್ಧಾರ ಮಾಡುತ್ತೆ ಅದರ ಮೇಲೆ ಈ ಒಂದು ಬಿಗ್ ಬಾಸ್ನ ಭವಿಷ್ಯ ನಿರ್ಧಾರ ಆಗತ್ತೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.